ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್. ನಮ್ಮ ಮಲ್ಲೇಶ್ವರಮ ಅಕ್ಕಪಕ್ಕ ಮಲ್ಲೇಶ್ವರಮ ನಿವಾಸಿಗಳಿಗಂತೂ ಅದು ಒಂಥರ ತವ್ರ ಮನೆ ಥರ ಹೆಣ್ಮಕ್ಳಿಗೆ. ನಿಮಗೆ ಭಾಳ ಒಂದು ಮಾತು ಹೇಳಿದೆ, ಏನು ಚಿನ್ನ ಗಿಡದಲ್ಲಿ ಬೆಳೀತದ ಅನ್ನೋರು. ಹೌದು, ಗಿಡದಲ್ಲೇ ಇತ್ತು. ನಂಗೆ ಗೊತ್ತಿಲ್ಲ ಸರ್. ಹೌದು ರೀ, ಹಿಸ್ಟ್ರಿ ಅದು ಪುರಾಣದಲ್ಲಿದೆ ನೋಡಿ, ಇತಿಹಾಸಗಳಲ್ಲಿದೆ. ಹೌದು. ಪ್ರತಿ ಶೋರೂಮ್ಗಳಲ್ಲಿ ಬರುವಂಥ ಒಂದೇ ಒಂದು ಸಣ್ಣ 200 ಮಿಲಿ ಮೂಗ್ಬಟ್ಟು ಕೂಡ ಅದು ವಿಶ್ವಕರ್ಮರಿಂದ ತಯಾರಾಗೋದು. ವಿಶ್ವಕರ್ಮ ಆಗಲಿ, ಮತ್ತೊಂದು ಸಮಾಜದ ಕೆಲಸಗಳಾಗಲಿ, ಮತ್ತೊಂದು ಮಗದೊಂದಾಗಲಿ, ನೀವು ಅವರಿಂದ ಕೊಂಡ್ಕೊಂಡು ವ್ಯಾಪಾರ ಮಾಡ್ಬೋದು. ಯು ಆರ್ ನಾಟ್ ಎ ಕ್ರಿಯೇಟರ್, ವೆಂಡರ್ ಅಷ್ಟೇ. ಈ ಸಮಾಜಗಳ ಕಾಯಕ ಸಮಾಜಗಳೇನಿದೆಯಲ್ಲ ಅದು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರ್ತದೆ. ಅವ್ರು ಇಲ್ದಿರ ಯಾವ ಶೋರೂಮ್ಗಳಿಗೂ ಬೆಲೆ ಬರೋಲ್ಲ. ಒಂದಷ್ಟು ಜನ ನಮ್ಮನ್ನು ಗುಡ್ಸೋವಂಥದ್ದು ಶಕ್ತಿ ದೇವ್ರು ಕೊಟ್ಟಿದ್ದಾನೆ ನಮಗೆ ಅಂತ. ಅಷ್ಟು ಬಿಟ್ಟರೆ ಈ ಮನೆ ಸಂಪಾದನೆ ಮಾಡಿದ್ದೀನಿ, ಇನ್ನೊಂದು ಅಂಗಡಿ ನೋಡಿ, ನಾಳೆ ಇದೆಲ್ಲನೂ ಇಲ್ಲದೆ ಇರ್ಬೋದು. ನೂರೊಂದು ನೆನಪು. ಕೇಳಲೇಬೇಕಾಗಿರೋ ಮತ್ತೊಂದು ಪ್ರಶ್ನೆ, ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ಒಂದು ಕನಸಿನ ಕೂಸು. ನಮ್ಮ ಮಲ್ಲೇಶ್ವರಮ ಅಕ್ಕಪಕ್ಕ ಮಲ್ಲೇಶ್ವರಮ ನಿವಾಸಿಗಳಿಗಂತೂ ಅದು ಒಂಥರ ತವ್ರ ಮನೆ ಥರ ಹೆಣ್ಮಕ್ಳಿಗೆ. ಯಾವಾಗಲೂ ಅಲ್ಲಿ ಹೋಗೋದು, ಒಡವೆ ತೊಗೊಳ್ಳೋದು ಒಂದು ಪ್ರತೀತಿಯಾಗಿದೆ. ಇದ್ರ ಬಗ್ಗೆ ಹೇಳೋದಾದರೆ ಸರ್, ಆ ಒಂದು ಅಂಗಡಿ ಬಗ್ಗೆ ಹೇಳೋದಾದರೆ, ಯಾಕೆಂದರೆ ತುಂಬ ನೀವು ಮಾಡಿದ್ಮೇಲೆ ಸಾಕಷ್ಟು ಜನ ಗೋಲ್ಡ್ ಅಂಗಡಿಗಳ ಬಿಸ್ನೆಸ್ನ ಅಥವಾ ಪಬ್ಲಿಸಿಟಿನ ಆ ರೇಂಜಲ್ಲಿ ಮಾಡಿದ್ರು. ಬಟ್ ಯು ಆರ್ ದ ಫಸ್ಟ್, ನೀವು ಫಸ್ಟ್ ಲೀಡರ್. ಫಾಲೋ ದ ಲೀಡರ್ ಅನ್ನೋ ಬೇರೆಯವರೆಲ್ಲ ಮಾಡಿದ್ರು. ಬಟ್ ಅದನ್ನು ಮಾರ್ಕೆಟಿಂಗಿಂದ ಹಿಡಿದು ಪಬ್ಲಿಸಿಟಿ, ಒಂದು ಗೋಲ್ಡ್ ಶಾಪ್ನ ಏನು ಮಾಡ್ಬೋದು ಅಂತ ತೋರಿಸಿದವ್ರು ನೀವು. ಅದ್ರ ಬಗ್ಗೆ ಹೇಳೋದಾದರೆ ಸರ್. ಏನಿಲ್ಲ ಸರ್, ಈಗ ಎಲ್ಲ ರೀತಿಯಲ್ಲಿ ಮಾತಾಡ್ದಂಗೆ ವ್ಯಾವಹಾರಿಕವಾಗಿ ಮಾತಾಡೋದು ಕಷ್ಟ. ಯಾಕಂದರೆ ಈಗ ಜನ ಬದಲಾವಣೆ ಆಗಿದ್ದಾರೆ. ನಿಮ್ಮ ನಂಬಿಕೆ ಇಟ್ಕೊಂಡು ಅವ್ರ ಅಂಗಡಿಗೆ ಬರ್ತಾರಲ್ಲ, ಅದೊಂದೇ ನಮ್ಮ ಯಶಸ್ಸು. ಅದೇ ಗುಡ್ ವಿಲ್. ಈಗ ತುಂಬ ಕಮರ್ಷಿಯಲ್ ಆಗಿದೆ ಎಲ್ಲವೂ ಕೂಡ. ಈಗ ನಾನು ಬಂದಾಗ ಒಂದು 2-3 ಅಂಗಡಿ ಇತ್ತು ಮಲ್ಲೇಶ್ವರಮಲ್ಲಿ, ಈಗ ಒಂದು 100 ಅಂಗಡಿ ಆಗಿದೆ. ಒಂದು ಮಿನಿ ಅವಿನ್ಯೂ ರೋಡ್ ಥರ ಆಗಿದೆ. ಅದರಿಂದ ನಾನು ಬಂದಂಥ ಸಂದರ್ಭದಲ್ಲಿ ಈ 916 ಅಂತ ಒಂದು ಗೋಲ್ಡ್ ಅಂತ ಹೇಳೋರು, 916 KDM ಅಂತ ಇದೆ. ನಾನು ಅದ್ರ ಬಗ್ಗೆ ಹೋರಾಟ ಮಾಡಿದೆ. 916 ಅನ್ನೋದು 22 ಕ್ಯಾರೆಟು, KDM ಅನ್ನೋದು ಚಿನ್ನ ಅಲ್ಲ ಅಂತ. ಆಗ ನನ್ನ ಮೇಲೆ ಭಾಳ ಜನ ಗಲಾಟೆ ಮಾಡಿದ್ರು, ನೀವು KDM ಅನ್ನು ಚಿನ್ನ ಅಲ್ಲ ಅಂತೀರ ಅಂತ. ಬೇಸಿಕಾಗಿ ನಾನು ಒಬ್ಬ ಆಚಾರ್ಯಾಗಿರೋದ್ರಿಂದ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ನಾನು ಅವಾಗ ಹೇಳಿದೆ, KDM ಅನ್ನೋದು ಒಂದು ಮೆಟಲ್ ಜಾಯಿಂಟಿಗೆ, ಅದು ಕ್ವಾಲಿಟಿ ಹೇಳೋಂಥದ್ದಲ್ಲ ಅಂತ. ಅದನ್ನು ಜನರ ಒಂದು ಬದಲಾವಣೆ ತರಬೇಕಂತಲೇ ಹಾಲ್ಮಾರ್ಕ್ ಬಂತಾಗ ಸೆಂಟ್ರಲ್ ಗೌರ್ಮೆಂಟು 22 ಕ್ಯಾರೆಟ್ಗೆ ಹಾಲ್ಮಾರ್ಕ್ ಮಾಡಿ ಮಾರಬೇಕು ಅಂತ. ಆಗ ಯಾರೂ ಮಾಡ್ತಾ ಇರಲಿಲ್ಲ. ಆವಾಗ ನಾನು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದೆ, ಹಾಲ್ಮಾರ್ಕನ್ನೇ ತೊಗೋಬೇಕು ಅಂತ ಆ್ಯಡ್ ಮಾಡಿದೆ. ಒಬ್ಬರು ಅವಾಗ ಹಾಲ್ಮಾರ್ಕ್ ಮಾಡ್ತಾ ಇರಲಿಲ್ಲ. ಅದು ಹಾಲ್ಮಾರ್ಕು ನಂದು ಆ್ಯಡೆಲ್ಲ ಬಂದ ಮೇಲೆ ಪ್ರತಿಯೊಂದು ಊರಿನಲ್ಲೂ ಕೂಡ ಜನ ಹಾಲ್ಮಾರ್ಕ್ ಇದೆಯೇನ್ರಿ ಅನ್ನೋದು ಶುರು ಮಾಡಿದ್ರು. ಅವೇರ್ನೆಸ್. ಹೌದು, ಆ ಒಂದು ಸೇವೆನೇ ನೋಡಿಕೊಂಡು ಜನ, ನಂಜುಂಡಿಯವ್ರ ಅಂಗಡಿನಲ್ಲಿ ಇರಲಿ ಇಲ್ಲದೆ ಇರಲಿ, ಅಲ್ಲಿ ಗೋಲ್ಡ್ ತಗೊಂಡ್ರೆ ಯಾವತ್ತೂ ಮೋಸ ಆಗಲ್ಲ, ಆ ನಂಬಿಕೆ ಅಷ್ಟೇ. ಇದು ನನ್ನ ಅಂಗಡಿ ಹಿಸ್ಟ್ರಿ. ವ್ಯಾಪಾರ ಆಗುತ್ತೆ, ವ್ಯಾಪಾರ ಆಗೋದಿಲ್ಲ, 15 ಅಂಗಡಿದು 5 ಅಂಗಡಿ ಆಗುತ್ತೆ, 5 ಅಂಗಡಿದು 50 ಅಂಗಡಿ ಆಗುತ್ತೆ. ಅದೆಲ್ಲ ಒಂದು ಕಡೆ. ಆದರೆ ವಿಶ್ವಾಸದಿಂದ ನಾವು ಕೊಟ್ಟಿರೋ ದುಡ್ಡಿಗೆ ಚಿನ್ನ ಕೊಡೋದಿದೆಯಲ್ಲ ಸರ್. ಇವತ್ತು ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ ಸರ್. ಅಂದರೆ ಮುಂದಕ್ಕೆ ಹೆಂಗೆ ಸರ್, ಬಡವರಿಗೆ ಎಟ್ಕತ್ತಾ ಇದು ಇಷ್ಟು ಹಿಂಗೆ ಅಂದರೆ ಸಾಮಾನ್ಯರು ಇವಾಗ ನಮ್ಮ ಮದುವೆಗಳಲ್ಲಿ ನಮ್ಮ ತಂದೆ ತಾಯಿಗಳು ಮಾಡಿಸಿದ್ವಿ, ನಮ್ಮ ಮಕ್ಕಳ ಮದುವೆಗೆ ನಾವು ಮಾಡ್ಸೋಕ್ಕಾಗಲ್ಲ ಸರ್. ಅಷ್ಟು ಗೋಲ್ಡ್ ರೇಟು ಮತ್ತೊಂದು ಏರ್ತಾ ಇದೆ. ಇದು ಹೆಂಗೆ ಸರ್, ಈ ರೀತಿ ಬಡವ್ರ ಕೈಗೂ ಇದು ಎಟಕಬೇಕು ಅಂತಂದರೆ ಏನು ಉಪಾಯ ಹೇಳ್ತೀರಾ ಸರ್? ಈಗ ಇದಕ್ಕೇನಂತ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಇದನ್ನು ಮಹಾನ್ ಪಂಡಿತರೇ ಕಂಡುಹಿಡಿಯೋಕ್ಕಾಗೋದಿಲ್ಲ, ಚಿನ್ನದ ಏರಿಳಿತವನ್ನು. ಅಥವಾ ನಿಖರವಾಗಿ ಹಿಂಗೆ ಆಗ್ಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಅಭಿಪ್ರಾಯ ಹಂಚ್ಕೋಬೋದು. ನನ್ನ ಅಭಿಪ್ರಾಯ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳೋಲ್ಲ. ಆದರೆ ಒಂದು ಸಂಖ್ಯೆ ಇದೆ, ಒಂದು 25 ಅನ್ನೋದು 100 ಅಂತ ಇದೆ. 100 ಅಂದ್ಕೊಳ್ಳಿ, ಚಿನ್ನದ ರೇಟು 100 ಆದಮೇಲೆ ಮತ್ತೆ ಎಲ್ಲೋಗ್ಬೇಕದು? ಝೀರೋಗೆ ಬರಬೇಕು ಅಂತ. ಏನು ಮ್ಯಾಥಮೆಟಿಕ್ಸ್ ಸರ್ ಇದು? ಸೂಪರ್. ಎಲ್ಲೋಗುತ್ತೆ? 100 ಮೇಲೆ ದಾಟೋದಿಲ್ಲ ಅಂದರೆ 100ಕ್ಕೆ ಬರೋವಂಥ 100ರಿಂದ 99, 98, 97 ಹಂಗೆ ಬರಲೇಬೇಕಲ್ಲ.
ಇವತ್ತಲ್ಲ ನಾಳೆ ಅದು ಆಗಬೇಕು, ಹಿಸ್ಟ್ರಿ ಅದು, ನೀವು ಟೈಮ್ ಟೈಮ್ ಅಷ್ಟೇ. ಇನ್ನೂ ಹೋಗ್ತಾನೆ ಏನೋ ಹೋಗ್ಬಿಡ್ತದೆ. ಎಷ್ಟೇ ಆದ್ರೂ ಚಿನ್ನ ಸಿಗುತ್ತೆ ಸರ್. ಚಿನ್ನ ದೇವ್ರು ತಂದು ಕೊಡೋದಲ್ಲ, ಭೂಮಿ ಕೊಡೋದು. ಭೂಮಿ ಸಿಗುತ್ತೆ. ಏನು ಮಾತಾಡ್ತೀರ ಸರ್? ಸರಸ್ವತಿ ಹೆಂಗಿದೆ ಸರ್ ನಿಮಗೆ? ಅಲ್ಲಲ್ಲ, ನಾನು ಜನರಲ್ ಆಗಿ ಹೇಳೋದು. ಅಲ್ಲಲ್ಲ, ಎಷ್ಟು ದೊಡ್ಡ ತತ್ವ ಇದು. ಒಂದ್ ಲೈನಲ್ಲಿ ಪಟ್ಟದ ಮುಗಿಸ್ಬಿಟ್ರಿ ನೀವು. ಚಿನ್ನ ದೇವ್ರ ಭೂಮಿ ತಂದು ಕೊಡೋದು. ಸಾಗರದಲ್ಲಿ ಪೆಟ್ರೋಲ್ ಸಿಗುತ್ತೆ, ಹಂಚ್ತಾರೆ ಜಗತ್ತಿನಾದ್ಯಂತ. ಇನ್ನೂ ಅಡ್ವಾನ್ಸ್ ಹೋಗ್ಬೋದು ನಾಳೆ. ಈಗ ನೀವು ಹಳೆ ಕಾಲದಲ್ಲ, ಉದ್ದ ಆಗುತ್ತೆ ಸಂದರ್ಶನ. ಹಳೆ ಕಾಲದಲ್ಲೆಲ್ಲ ಹೋದ್ರೆ ಚಿನ್ನ ಬರ್ತಾ ಇದ್ದಿದ್ದು ಹೆಂಗೆ, ಗಿಡದಲ್ಲಿ ತಯಾರು ಮಾಡ್ತಾ ಇದ್ರು. ನಿಮಗೆ ಭಾಳ ಒಂದು ಮಾತು ಹೇಳಿದೆ, ಏನು ಚಿನ್ನ ಗಿಡದಲ್ಲಿ ಬೆಳೀತದ ಅನ್ನೋರು. ಹೌದು, ಗಿಡದಲ್ಲೇ ಇತ್ತು. ನಂಗೆ ಗೊತ್ತಿರಲಿಲ್ಲ ಸರ್. ಹೌದ್ರಿ, ಹಿಸ್ಟ್ರಿ ಅದು, ಅದು ಪುರಾಣದಲ್ಲಿದೆ ನೋಡಿ, ಇತಿಹಾಸಗಳಲ್ಲಿದೆ. ಹೌದು, ಒಂದು ಮಿಶ್ರಣ ಮಾಡಿದ್ರೆ ಚಿನ್ನ ಆಗ್ತಾ ಇತ್ತು ಅಂತ ಹಳೆ ಕಾಲದಲ್ಲಿ ಹೇಳೋ ಮಾತುಗಳು. ಅದಿರ್ಬೋದು, ಇಲ್ದೇನೂ ಇರ್ಬೋದು, ಅದು ಬೇರೆ. ಈ ಆಡು ಭಾಷೆನೇ ಗಾದೆಗಳು, ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಹಂಗೆ ಮೂಲದಿಂದ ಬಂದವರು, ಅಂದರೆ ಈ ಅಕ್ಸಾಲಿಗೆ ಕೆಲಸದಿಂದ ಬಂದವರು ಇವತ್ತು ಒಂದು ಗೋಲ್ಡ್ ಶಾಪ್ ಇಟ್ಟಿದ್ರೆ ಅದಕ್ಕೊಂದು ಬ್ರ್ಯಾಂಡ್ ಇದೆ, ಎಲ್ಲವೂ ಸರಿ. ಕೆಲವರು ಅಂದರೆ ನಾನೊಬ್ಬ ಗ್ರಾಹಕನ ಕೇಳ್ತಾ ಇದ್ದೀನಿ ಪ್ರಶ್ನೆ, ಒಬ್ಬ ಗ್ರಾಹಕನ ಪ್ರಶ್ನೆ. ಇವಾಗ ನಾವು ಚಿನ್ನನ ಬಂದು ಈ ರೀತಿ ಶೋರೂಮ್ಗಳಲ್ಲಿ ತೊಗೊಳ್ಳೋದು ನೀವು ಸಜೆಸ್ಟ್ ಮಾಡ್ತೀರಾ, ಇಲ್ಲ ಅಕ್ಸಾಲಿಗರ ಕೈಲಿ ಕೊಟ್ಟು ಚಿನ್ನ ಮಾಡಿಸೋದು ಇದು ಮಾಡ್ತೀರಾ? ಯಾವುದಿದಂತೆ? ಶೋರೂಮಲ್ಲಿ ಬರುವಂಥ ಪ್ರತಿ ಆಭರಣದ ಹಿಂದೆ ಒಬ್ಬ ವಿಶ್ವಕರ್ಮ ಇರ್ತಾನೆ. ಹಬ್ಬ, ಆಯ್ತು, ಸೂಪರ್. ಹೌದು, ಅದು ಹಿಸ್ಟ್ರಿ. ಅದು ಪ್ರತಿ ಶೋರೂಮ್ಗಳಲ್ಲಿ ಬರುವಂಥ ಒಂದೇ ಒಂದು ಸಣ್ಣ 200 ಮಿಲಿ ಮೂಗ್ಬಟ್ಟು ಕೂಡ ಅದು ವಿಶ್ವಕರ್ಮರಿಂದ ತಯಾರಾಗೋದು. ಕಾಪಿ ಮಾಡ್ಕೊಂಡು ಮಾಡೋದು ಬೇರೆ. ಅದಕ್ಕೊಂದು ಉತ್ತರ ಹೇಳ್ತಾ ಇದ್ದೇನೆ ನಾನು. ವಿಶ್ವಕರ್ಮ ಸಮಾಜದವರು ಕಲ್ಲನ್ನು ಕೆತ್ತಿ ದೇವರನ್ನ ಮಾಡಿದ್ರೆ ಗರ್ಭಗುಡಿನಲ್ಲಿ ಇಡ್ತಾರೆ. ಅದೇ ನೀವು ಶೋಕಿಗೆ ಮಾಡಿದ್ರೆ ಫುಟ್ಪಾತಲ್ಲಿ ಇಡ್ತಾರೆ. ಈ ಸಮಾಜಕ್ಕೊಂದು DNA ಇದೆ. ಆ DNA ಮುಟ್ಟಿದ್ರೇ ದೇವರಾಗೋದು. ನೀವು ಎಲ್ಲವನ್ನೂ ನಾವು ಕಾಪಿ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ಕೋಬೋದು, ಅದು ಪ್ರದರ್ಶನಕ್ಕೆ ಇಡೋಕ್ಕಾಗತ್ತೆ ಅಷ್ಟೇ, ಗರ್ಭಗುಡಿಲಿ ಇಡೋಕ್ಕಾಗೋದಿಲ್ಲ. ಬರೀ ವಸ್ತು ಪ್ರದರ್ಶನ ಅಷ್ಟೇ ಅಲ್ಲ. ಅದರಿಂದ ಯಾವುದೇ ಶೋರೂಮಲ್ಲಿ ತಗೊಂಡ್ರೂ ಅದ್ರ ಹಿಂದೆ ಒಬ್ಬ ವಿಶ್ವಕರ್ಮ ಇರ್ತಾರೆ. ನೀವು ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಒಂದೊಂದು ಪಾಯಿಂಟಲ್ಲಿ ಉತ್ತರ ಕೊಡ್ತೀರಾ. ಹ್ಯಾಟ್ಸ್ ಆಫ್. ನಿಮ್ಮ ಒಂದು ದುಡ್ಡಿದೆ, ಯಾರು ಬೇಕಾದ್ರೂ ಡೆಮಾಕ್ರಸಿನಲ್ಲಿ ಅಂಗಡಿ ಇಡ್ಬೋದು. ನೋಡಿ, ಪ್ರತಿಭೆಗಳನ್ನು ಕೊಂಡ್ಕೋಬೋದು, ಟ್ಯಾಲೆಂಟ್ಗಳನ್ನು ಕೊಂಡ್ಕೋಬೋದು, ಆದರೆ ಅದನ್ನು ಹುಟ್ಟಾಕೋಕ್ಕಾಗೋದಿಲ್ಲ, ಅವರು ಅದನ್ನು ಬೆಳೆಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ನೀವು ವಿಶ್ವಕರ್ಮ ಆಗಲಿ, ಮತ್ತೊಂದು ಸಮಾಜದ ಕೆಲಸಗಳಾಗಲಿ, ಮತ್ತೊಂದು ಮಗದೊಂದಾಗಲಿ, ನೀವು ಅವರಿಂದ ಕೊಂಡ್ಕೊಂಡು ವ್ಯಾಪಾರ ಮಾಡ್ಬೋದು. ಯು ಆರ್ ನಾಟ್ ಎ ಕ್ರಿಯೇಟರ್, ವೆಂಡರ್ ಅಷ್ಟೇ. ಅದರಿಂದ ಈ ಸಮಾಜಗಳ, ಕಾಯಕ ಸಮಾಜಗಳೇನಿದೆಯಲ್ಲ, ಅದು ಶಾಶ್ವತವಾಗಿ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರ್ತವೆ. ಅವ್ರು ಇಲ್ದಿರ ಯಾವ ಶೋರೂಮ್ಗಳಿಗೂ ಬೆಲೆ ಬರೋಲ್ಲ. ಸೂಪರ್. ಅಂಗಡಿಗೆ ಹೋಗ್ತೀರಾ ಸರ್? ಎಷ್ಟೊತ್ತಿಗೆ ಹೋಗ್ತೀರಾ ಸರ್ ಅಂಗಡಿಗೆ? ಅಂಗಡಿಗೆ ಒಂದು 11-11ವರೆಗೆ ಹೋಗ್ತೇನೆ. ಅಲ್ಲಿ ಇರ್ತೇನೆ. ಅಲ್ಲಿ ಹಂಗೆ ಎಲ್ಲ ಬೇರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಬರ್ತೇನೆ. ಈಗ ನನ್ನ ಮಗಳ ಅಂಗಡಿ ನೋಡ್ಕೋತಾಳೆ. ನೈಸ್. ನೋಡ್ಕೋತಾಳೆ. ಸ್ವಲ್ಪ ಅವ್ರಿಗೂ ಎಷ್ಟು ಸ್ವಾತಂತ್ರ್ಯ ಕೊಡಬೇಕು, ಕೊಟ್ಟು ಉಳಿದಿದ್ದನ್ನೆಲ್ಲ ನಾವು ಇಟ್ಕೊಂಡಿರ್ತೀವಲ್ಲ, ಅದನ್ನೊಂದು ಪರಿಶೀಲನೆ ಮಾಡಿ ಆಮೇಲೆ ಅವಳನ್ನು ಕರ್ಕೊಂಡು ಮನೆಗೆ ಬಂದುಬಿಡ್ತೇನೆ. ನಿಮ್ಮನ್ನು ಕಿರುತೆರೆನಲ್ಲಿ, ಹಿರಿತೆರೆನಲ್ಲಿ ಮಿಸ್ ಮಾಡ್ಕೊತಿರೋ ನಿಮ್ಮ ಅಭಿಮಾನಿಗಳಿಗೆ, ನಂಜುಂಡಿ ಅಂತ ಪ್ರೀತಿಸೋ ಹೃದಯಗಳಿಗೆ ನಂಜುಂಡಿಯವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ ಪಾಪ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಈಗಲೂ ಕೂಡ ಊರುಗಳಿಗೆ ಹೋದರೆ ನೀವು ಸೀರಿಯಲ್ ಮಾಡಿ, ನೀವು ಬನ್ನಿ, ನೀವು ಆ ಪಾತ್ರ ಮಾಡಿದ್ರಿ, ಈಗ ಆ ಪಾತ್ರ ಮಾಡಬೇಕು ನೀವು, ಮತ್ತು ನಮ್ಮ ಮಕ್ಕಳುಗಳಿಗೆ ನಿಮ್ಮ ಹಳೆ ವಿಚಾರಗಳನ್ನು ಈಗ ಮರುಪರಿಚಯ ಮಾಡಬೇಕು ಅಂತ ತುಂಬ ಜನ ನನಗೆ ಹೋದ ಕಡೆ ಎಲ್ಲ ಮಾಡ್ತಾರೆ. ನಾನು ಆಯ್ತಾಯ್ತು ಮಾಡ್ತೀನಮ್ಮ ಅಂತೀನಿ. ಅದರಲ್ಲೂ ಜಾಸ್ತಿ ನಮ್ಮ ಅಂಗಡಿಗೆ ಬರ್ತಾರಲ್ಲ, ಅಂಗಡಿಗೆ ಬರೋ ಗ್ರಾಹಕರಲ್ಲಿ 90% ನನ್ನ ಫ್ಯಾನ್ಸೇ. ಹೌದು. ನೋಡೋಕೆ ಬರ್ತಾರಲ್ಲ, ಆಗ ಒಡವೆಗಳು ತಗೋತಾರೆ, ನನ್ನ ಫೋಟೋ ಇಟ್ಕೋತಾರೆ. ನೀವು ಆ ಡೈಲಾಗ್ ಹೇಳಿದ್ರಿ ಚೆನ್ನಾಗಿತ್ತಣ್ಣ ಅಂತಾರೆ. ಕೆಲವರೆಲ್ಲ ನೀವು ಕೈಯಲ್ಲಿ ಕೊಡಿ ಅಂತಾರೆ, ನಾನು ಕೊಡ್ತೀನಿ. ಮತ್ತು ತುಂಬ ಪ್ರೀತಿಸ್ತಾರಲ್ಲ ಯಾರೇ ಆಗಲಿ, ಅದು ಒಳ್ಳೇದು ಮಾಡಿದ್ದಕ್ಕೆ ಪ್ರೀತಿಸ್ತಾರೆ. ನಮ್ಮದೇನು ಬೇರೆ ದೃಷ್ಟಿಕೋನ ಇಲ್ಲಲ್ಲ. ಅದರಿಂದ ನನ್ನನ್ನು ಇಷ್ಟು ದಿನ ಪ್ರೀತಿಸಿ, ನನ್ನ ಏನಂತಾರೆ, ನಮ್ಮ ಸಮಾಜದೊಟ್ಟಿಗೆ ಎಲ್ಲರೂ ಇರಲಿ ಇಂಥ ಮನುಷ್ಯನೂ ಕೂಡ ಅಂತ ಹೇಳಿ ಬೆಂಬಲಿಸಿ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡ್ರು ಎಲ್ರಿಗೂ ಕೂಡ ಆ ಕಾಳಿಕಾ ದೇವಿ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತೇನೆ.
ಮತ್ತು ಆಫ್ಟರ್ ಲಾಂಗ್ ಟೈಮ್. ಸರ್ ಫೈನಲಿ ಇನ್ನೊಂದೇ ಒಂದು ಪ್ರಶ್ನೆ ಇದೆ. ಇವತ್ತು ಕೂತ್ಕೊಂಡು ನಾವು ಮಾತಾಡಿದ್ವಿ, ವಿನೋಬ ನಗರದ ದಿವಸದಿಂದ ಇವತ್ತಿನ ಈ ಡಾಲರ್ಸ್ ಕಾನಲ್ಲಿ ದಿವಸದವರೆಗೂ ನಾವು ಮಾಡ್ತಾ ಒಂದು ಟ್ರಾವೆಲ್ನ ಈ ಒಂದು ಸೀಮಿತ ಅವಧಿಯಲ್ಲಿ ನಮಗೆ ಎಷ್ಟಾಗುತ್ತೆ ಅಷ್ಟನ್ನು ರಿವೈಂಡ್ ಮಾಡೋ ಪ್ರಯತ್ನ ಪಟ್ಟೆ. ನೀವು ಸಾಕಷ್ಟು ವಿಚಾರಗಳನ್ನ ಮೆಲುಕು ಹಾಕೊಂಡ್ರಿ. ಒಟ್ಟಾರೆಯಾಗಿ ಒಮ್ಮೆ ಹಿಂಗೆ ಹಿಂತಿರುಗಿ ನೋಡಿದಾಗ ಏನು ಅನಿಸುತ್ತೆ ನನ್ನ ಜೊತೆ? ಅಲ್ಲ, ಇಲ್ಲಿ ಮತ್ತೆ ಅದೇ ಹೇಳ್ತೀನಿ, ಏನು ಅನಿಸುತ್ತೆ, ದುಡಿದ್ರೆ ದುಡಿಯೋವನಿಗೆ ಯಾವತ್ತೂ ಕೆಡಕಿಲ್ಲ. ಅವನು ಸ್ಲಮ್ಮಲ್ಲಿ ಹುಟ್ಲಿ ದುಃಖ ಇಲ್ಲ, ದುಡಿಯೋನಿಗೆ ಏನಿಲ್ಲ, ಅವನು ಎಲ್ಲಿ ಹುಟ್ಟ ಅನ್ನೋ ಪ್ರಶ್ನೆನೇ ಇಲ್ಲ. ಬಟ್ ನಾವೇನು ಮಾಡಿದ್ದೀವಿ ಅಂತ ಹಿಂತಿರುಗಿ ನೋಡಿದಾಗ, ಓ ನಾವು ದುಡ್ದಿದ್ದೀವಪ್ಪ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನಾವು ಕೆಲಸ ಮಾಡಿದ್ದೀವಿ ಬಿಡಪ್ಪ, ಬಟ್ ಏನು ಸಾಧನೆ ಮಾಡಿದ್ದೀವಿ ಅಂತಲ್ಲ, ಕೆಲಸ ಮಾಡಿದ್ದೀವಿ. ಆ ಸಾಧನೆ ಎಲ್ಲ ಒಂದು ಗೊತ್ತಾ ಕ್ಯಾಟಗರಿಗೆ ಆಗೋದದ್ದು. ಕರೆಕ್ಟ್. ನಾವು ಕೆಲಸ ಮಾಡ್ತಾ ಬಂದಿದ್ದೀವಪ್ಪ, ಒಳ್ಳೇದಾಯ್ತು ಬಿಡು, ಒಂದಷ್ಟು ಜನ ನಮ್ಮನ್ನು ಗುಡ್ಸೋವಂಥದ್ದು ಶಕ್ತಿ ದೇವ್ರು ಕೊಟ್ಟಿದ್ದಾನೆ ನಮಗೆ ಅಂತ ಅಷ್ಟು ಬಿಟ್ಟರೆ, ಈ ಮನೆ ಸಂಪಾದನೆ ಮಾಡಿದ್ದೀನಿ, ಇನ್ನೊಂದು ಅಂಗಡಿ ನೋಡಿ, ನಾಳೆ ಇದೆಲ್ಲನೂ ಇಲ್ಲದೆ ಇರ್ಬೋದು. ಮೊನ್ನೆ ಒಂದು ಎಪಿಸೋಡ್ ನೀವು ನೋಡಿರ್ಬೋದು, ಉತ್ತರ ಭಾರತದಲ್ಲಿ ಬೆಟ್ಟದ ಮೇಲಿಂದ ನೀರು ಓಪನ್ ಆಗೋದು. ಯಾ, ಎಲ್ಲರೂ ಬೆಟ್ಟದ ಕೆಳಗಡೆ ಸೇಫ್ ಆಗಿರ್ತಾರೆ, ನೀರು ಬರೋಲ್ಲ ಅಂತ ಇರೋದು. ಅದು ಒಂದು ಸಾರಿ ಫ್ಲೋ ಆದ ತಕ್ಷಣ ಬೆಟ್ಟದ ಕೆಳಗಡೆ ಇರೋದು ಊರೇ ಖಾಲಿ ಮುಳುಗೋಯ್ತು. ಅಲ್ಲಿ ಮನೆ ಇರಲಿಲ್ವಾ, ಜನ ಇರಲಿಲ್ವಾ? ಅದೆಲ್ಲನೂ ಇವತ್ತು ಏನು ಸಂಪಾದನೆ ಮಾಡಿದ್ದೀವಿ, ಆಸ್ತಿ ಅಂತಸ್ತು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಅವನು ಹೆಂಗಿದ್ದ, ನಮಗೆ ಅವನು ಸಹಾಯ ಮಾಡ್ದ, ಅವನಿಂದ ಸಮಾಜಕ್ಕೆ ಏನಾಯಿತು, ಇದು ಮಾತ್ರನೇ ಶಾಶ್ವತವಾಗಿ ಉಳಿತದೆ. ಅದರಿಂದ ನನಗೆ ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಅಹಂಕಾರ ಇನ್ನೊಂದಿರೋಲ್ಲ. ಏನೋ ಒಂದು ಸಲ ದುಡಿದಿದ್ದೀನಿ, ದೇವ್ರು ನನಗೆ ಇಷ್ಟೊಂದು ಅವಕಾಶ ಗುರುತಿಸ್ಕೊಂಡಿದ್ದೀರಾ ಅಂತ ಹೇಳೋದು. ಎಸ್ ನಂಜುಂಡಿ ಸರ್, ನನಗೆ ಸಂದರ್ಶನ ಮಾಡಬೇಕಾದ್ರೆ ಒಂದು ಪ್ರಶ್ನಾ ಉತ್ತರ ಇದೇನೇ ಜಾಸ್ತಿ ಇರುತ್ತೆ. ಆದರೆ ಇವತ್ತು ಒಬ್ಬ ಸ್ಟೂಡೆಂಟಾಗಿ ಒಬ್ಬ ಗುರುಗಳ ಹತ್ರ ಪಾಠ ಕೇಳೋಂಗೆ ನಾನು ಕೇಳ್ಕೊಂಡೆ. ನನಗೆ ಸಂದರ್ಶನ ಅಂತ ಅನಿಸಿಲ್ಲ. ನಿಮ್ಮ ಜೊತೆ ಇಷ್ಟೊತ್ತು ಟೈಮ್ ಕೊಟ್ಟು ನನಗೆ ಇದು ಮಾಡಿದ್ದು ನಾನು ತುಂಬ ಕಲ್ತ್ಕೊಂಡಿದ್ದೀನಿ ಸರ್, ಕಲ್ತ್ಕೊಂಡಿದ್ದೀನಿ. ನಿಮಗೆ ಇಷ್ಟೊತ್ತು ನನ್ನ ಜೊತೆ ಸಂದರ್ಶನ ಮಾತಾಡಿದ್ದು ಏನು ಅನ್ನಿಸ್ತು ಸರ್? ಇಲ್ಲ, ಇವಾಗ ನೀವು ತುಂಬ ಒಳ್ಳೆ ಮನುಷ್ಯ ಇದ್ದೀರಾ. ಆದರೆ ನೋಡ್ರಿ, ಇಷ್ಟೆಲ್ಲನೂ ನಾನು ಹೇಳಬೇಕಾದ್ರೆ ನಾನು ಓದಿದ್ದಲ್ಲ, ಅನುಭವ ಆಯಿತು. ಕರೆಕ್ಟ್. ಪೇಜ್ ಓದೋದಕ್ಕಿಂತ ಒಂದು ದಿನದ ಅನುಭವ ಇದೆಯಲ್ಲ, ಅದು ಭಾಳ ದೊಡ್ಡದು. ನಾನು ಇಷ್ಟೆಲ್ಲ ಹೇಳಿದ್ದರೂ ಕೂಡ ನನ್ನ ಸ್ವಂತ ಅನುಭವ, ನಾನು ಅನುಭವಿಸಿರೋದು. ಅದನ್ನು ನೀವು ಇಷ್ಟೆಲ್ಲ ಕೆದಕಿ ಕೇಳಿದ್ದೀರಾ ಅಂದರೆ ನೀವು ಅಭ್ಯಾಸ ಮಾಡಿದ್ದೀರಾ ಅಂತ ಹೇಳ್ತಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದರಿಂದ ನಿಮ್ಮೆಲ್ಲವೂ ಕೂಡ ನೀವು ಎಲ್ಲ ರೀತಿಯಲ್ಲಿ ದೇವ್ರು ಒಳ್ಳೇದು ಮಾಡ್ತಾನೆ ನಿಮಗೆ. ಥ್ಯಾಂಕ್ ಯು ಸರ್. ನಿಮಗೆ, ನಿಮ್ಮ ಕುಟುಂಬದವರಿಗೆ, ಮತ್ತು ನಿಮ್ಮೆಲ್ಲ ಸಹಪಾಠಿಗಳಿಗೆ ಥ್ಯಾಂಕ್ ಯು ಸರ್. ಒಳ್ಳೆಯದಾಗುತ್ತೆ ನಿಮಗೆ ಇದೇ ಥರ. ಯಾಕಂದರೆ ನಿಮ್ಮ ಬಗ್ಗೆ ನಾನು ಕೇಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಚಿತ್ರರಂಗದಲ್ಲಿದ್ದಂಥ ಎಷ್ಟೆಷ್ಟೋ ಕಲಾವಿದರ ಕುಟುಂಬಗಳು ನೋಡ್ಕೊಂಡು ಹೋಗಿ ಅವ್ರ ಹೆಸರಲ್ಲೇ ಇರೋದಿಲ್ಲ, ಅವರು ಗುರ್ತೇ ಇರೋದಿಲ್ಲ, ಮತ್ತು ಅವ್ರನ್ನ ಜನ ಮರ್ತೋಗಿರ್ತಾರೆ, ಇಂಡಸ್ಟ್ರಿ ಮರ್ತೋಗಿರ್ತದೆ, ಸ್ವತಃ ಅವರ ಮನೆಯವರೇ ಸಂಬಂಧಿಕರೇ ಮರ್ತೋಗಿರ್ತಾರೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅವ್ರನ್ನ ನೋಡುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ. ಬಟ್ ಎಲ್ಲರೂ ಸಂದರ್ಶನ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಒಳ್ಳೊಳ್ಳೆಯವರು ಇದ್ದಾರೆ, ನಿಮ್ಗಿಂತ ದೊಡ್ಡವರೆಲ್ಲ ಇರ್ತಾರೆ. ಚಿಕ್ಕವರು ದೊಡ್ಡವರು ಅನ್ನೋ ಪ್ರಶ್ನೆ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ನೀವು ತಗೊಂಡೋಗೋ ಕಂಟೆಂಟ್ ಮೇಲೆ ಬರ್ತದೆ. ಅದನ್ನ ನೀವು ಆಯ್ಕೆ ಮಾಡಿರೋದು ಒಂದು ರೀತಿಯಲ್ಲಿ ಜನೋಪಕಾರಿ ಕೆಲಸ. ಅಯ್ಯೋ, ನಿಮ್ಮಿಂದ ಈ ಮಾತು ಕೇಳಿ ಇಲ್ಲಪ್ಪ, ಯಾಕೆ ಅಂತ ಹೇಳಿದ್ರೆ ಅಲ್ವಾ, ಈಗ ನೆನ್ನೆ ಯಾರ್ದು ನಮ್ಮ ರಾಜ್ಕಿಶೋರ್ ಮನೆ, ರಾಜ್ಕಿಶೋರ್ ಎಷ್ಟು ದೊಡ್ಡ ಡೈರೆಕ್ಟರ್. ಇವತ್ತೇನಾದರೂ ಜಗ್ಗೇಶ್ ಅವ್ರಿಗೆ ಒಂದು ದೊಡ್ಡ ಹೆಸರು ಬಂದಿದೆ ಅಂದರೆ ಬಿಕಾಸ್ ಆಫ್ ರಾಜ್ಕಿಶೋರ್. ಅಲ್ವಾ? ಹೌದು ಸರ್. ಅವ್ರು ತೀರೋದ್ರು, ಅವ್ರ ಮನೆ ಹುಡ್ಕೊಂಡು ಹೋಗಿ ನೀವು ಮಾಡಿದ್ರಿ. ಅವ್ರ ಮನೆಯವ್ರು ಯಾರು ಗುರುತಿಸ್ತಾರೆ? ಗುರುತಿಸೋದಿಲ್ಲ. ಆಮೇಲೆ ಎಷ್ಟೆಷ್ಟು ಕಲಾವಿದರುಗಳು ಅವರೆಲ್ಲ ಹೆಸರೇ ಇರಲ್ಲ, ಯಾವಾಗಲೂ 20 ವರ್ಷ 30 ವರ್ಷ ಕಾಣೆ ಆಗ್ಬಿಟ್ಟಿರ್ತಾರೆ. ಅವ್ರನ್ನ ಹುಡ್ಕೊಂಡು ಹೋಗ್ತೀರಾ. ಇದರಲ್ಲಿ ನಿಮ್ಮ ಸಂಪಾದನೆ ಅಲ್ಲ, ಅದು ನಿಮ್ಮ ಕಾಳಜಿ ತೋರಿಸುತ್ತೆ. ಥ್ಯಾಂಕ್ ಯು ಸರ್. ಇದನ್ನ ನಿಮ್ಮ ಗುರಿ ಅಲ್ಲಲ್ಲಪ್ಪ, ಅದು ನೀವು ನನ್ನ ಸಂದರ್ಶನ ಮಾಡೋದ್ರಿಂದ ನಾನು ಹೊಗಳೋದಿಲ್ಲ. ಇಲ್ಲ ಸರ್, ಇದಕ್ಕೆ ಮುಂಚೆನೇ ನೀವು ಫೋನ್ ಮಾಡಿ ಮಾತಾಡಿದ್ರಿ ನನಗೆ. ವಸ್ತುಸ್ಥಿತಿ, ನಿಮ್ಮ ಕಂಟೆಂಟ್ ನೀವು ಆಯ್ಕೆ ಮಾಡೋ ವಿಚಾರ, ನಂದು ಇಂಟರ್ವ್ಯೂ ಮಾಡಿ ದೊಡ್ಡದೇ ಅಲ್ಲ ಅದು. ನೀವು ಎಷ್ಟೋ ಜನ ಆ ಕುಟುಂಬ ನಿರ್ಗತಿಕರಾಗಿದ್ದರೂ ಕೂಡ ಅವ್ರನ್ನ ಜ್ಞಾಪಿಸಿ ಮತ್ತೆ ಅದನ್ನು ಸ್ಫೂರ್ತಿ ತಂದು ನಿಮ್ಮಿಂದ ಎಷ್ಟಾಗುತ್ತೋ ಒಳ್ಳೇದು, ಅದು ಬೇರೆ. ಆದರೆ ಅವ್ರಿಗೊಂದು ಗೌರವ, ಮತ್ತೊಂದೇ, ಇವ್ರ ಹೆಂಡ್ತಿನ, ಇವರು ಇವ್ರ ಮಗಳ, ಇವ್ರ ಅಪ್ಪ ಹಿಂಗೆ ಮಾಡದ್ನಾ, ಇವ್ರ ಅಮ್ಮ ಹಿಂಗೆ ಮಾಡದ, ಇದನ್ನ ನೆನಪು ಮಾಡೋದಿದೆಯಲ್ರಿ, ದೊಡ್ಡ ವಿಚಾರ ಇದು.
ಇದು ನಾನು ಅಂದ್ಕೊಂಡಂಗೆ ಇದು ಕಮರ್ಷಿಯಲ್ಲು ವ್ಯಾವಹಾರಿಕವಾಗೂ ಅಲ್ಲ. ಇದೊಂದು ಒಂದು ಸಿದ್ಧಾಂತ ನಿಮ್ಮದು, ಈ ಥರ ಆಗಿದ್ರೆ ಒಳ್ಳೆಯದು ಅಂತ. ಇನ್ನು ಭಾಳಷ್ಟು ಒಳ್ಳೇದಾಗ್ತದೆ. ಇವತ್ತಾಗದೇ ಇರ್ಬೋದು ನಿಮಗೆ. ಇವೆಲ್ಲ ಪುಣ್ಯ ಹಂಗೆ ಗೊತ್ತಾ, ಅತಿಯಾಗಿ ಮಾತಾಡದೇ ಇದ್ದರೆ ಕಟ್ ಮಾಡಿ. ಇಲ್ಲ ಸರ್, ನೀವು ಪುಣ್ಯ ಹಂಗೆ ಗೊತ್ತಾ, ಪುಣ್ಯ ಅನ್ನೋದು ಕರೆಕ್ಟ್ ಲೆಕ್ಕಾಚಾರ ಮಾಡಿ ಚುಕ್ತಾನು ನಿಮಗೆ ತೀರಿಸುತ್ತದೆ, ಕೊಡುತ್ತೆ ನಿಮ್ಮ ಅಕೌಂಟ್ಗೆ. ಅದು ಕ್ಯಾಶ್ ಆಗಲ್ಲ, ಲೇಟ್ ಆಗುತ್ತೆ. ಅದು ಪೋಸ್ಟ್ ಡೇಟೆಡ್ ಚೆಕ್ ಕ್ಯಾಶ್ ಆಗಲ್ಲ, ಲೇಟ್ ಆಗುತ್ತೆ, ಇಮಿಡಿಯೇಟ್ ಆಗಲ್ಲ. ಆದರೆ ಒಂದು ಸಾರಿ ಅದು ಕೊಡೋಕ್ಕೆ ಶುರು ಮಾಡಿದ್ರೆ ನೀವು ತಡ್ಕೊಳೋದಿಲ್ಲ, ಅಷ್ಟೊಂದು ಕೊಟ್ಬಿಡುತ್ತೆ ಪುಣ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಜವಾಗ್ಲೂ ರಿಯಲ್ ಇನ್ಸ್ಪಿರೇಷನ್ ಸರ್. ಹೌದು, ನೀವು ಇವಾಗ ನಾವೇನಾದರೂ ಒಳ್ಳೇದು ಮಾಡಿದ್ರೆ ನಾಳೆ ಬಾಳಬೇಕು ಅಂತ ಮಾಡಬೇಡಿ. ಅದು ಕಾಯುತ್ತೆ ನಿಮ್ಮ ತಲೆನ. ಒಂದು ವೇಳೆ ನಿಮ್ಗೆ ಕಾಯಲಿಲ್ಲ ಅಂದ್ಕೊಳ್ಳಿ, ನಿಮ್ಮ ಬ್ಯಾಲೆನ್ಸ್ ಇದೆಯಲ್ಲ ನಿಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಧರ್ಮ ಫಾಲೋಸ್ ಆಗುತ್ತೆ. ಇದೆಲ್ಲ ನೋಡಿದ್ದೀವಿ ನಾವು. ನಿಮ್ಮ ಅಪ್ಪಂದು ದುಡ್ಡಪ್ಪ ನನ್ನ ಹತ್ರ ಇತ್ತು, ಕೊಡೋಕೆ ಬಂದೆ ಅಂತ ಹೇಳಿದವರು ಲಕ್ಷಾಂತರ ಜನ ಇದ್ದಾರೆ. ನಿಮ್ಮಪ್ಪ ನಿಮ್ಮಮ್ಮ ನಮ್ಗೆ ದುಡ್ಡು ಕೊಟ್ಟಿದ್ರಪ್ಪ, ಈಗ ಕೊಟ್ಬಿಡ್ಬೇಕು, ತೀರೋಗ್ಬಿಟ್ಟಿದ್ದಾರೆ, ನನ್ನ ಮಗಳು ಕೊಡಬೇಕು, ಅವ್ರ ಮಗಳು ಕೊಟ್ಬಿಡ್ಬೇಕು ಅಂತ ನಾನು ಬಂದೆ ಅಂತ ಹೇಳಿದವರು ಲಕ್ಷಾಂತರ ಜನ ಇದ್ದಾರೆ. ಇವೆಲ್ಲ ಧರ್ಮದ ಕಾರ್ಯಗಳು ಯಾವಾಗಲೂ ಕೂಡ ಶಾಶ್ವತ. ಥ್ಯಾಂಕ್ ಯು ಸರ್. ಆ ಕೆಲಸ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸರ್. ಇನ್ನೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಏನೆಲ್ಲ ಕಳ್ಕೊಂಡಿದ್ದೀರಾ ಅದೆಲ್ಲ ಮತ್ತೆ ಬರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದಾಗ ಮತ್ತೆ ಇದನ್ನು ಮರೆಯೋದಿಲ್ಲ ನೀವು, ಮರೆಯಲ್ಲ ನೀವು. ಇನ್ನಷ್ಟು ಆ್ಯಡ್ ಮಾಡಿಕೊಂಡು ಇನ್ನಷ್ಟು ದೊಡ್ಡದಾಗಿ ಮಾಡುವಂಥ ಎಲ್ಲ ಶಕ್ತಿ ಭಗವಂತ ನಿಮಗೆ ಕೊಡಲಿ. ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮ ಮನೆಗೆ ಬರ್ತಾ ಕಾರಲ್ಲಿ ನಮ್ಮ ಟೀಮ್ ಹತ್ರ ಹೇಳ್ತಾ ಇದ್ದೆ, ನಮ್ಮ ಹುಡುಗ ಅವ್ನು ಲಕ್ಷ್ಮೀಕಾಂತ್ ಅಂತಿದ್ದಾನೆ, ಅದು ಸಿನಿಮಾದ ಮಾತುಕತೆ ಆಗಿ ಸರ್ ಸಿನಿಮಾ ಆಗ್ಬಿಟ್ರೆ ಯೂಟ್ಯೂಬ್ ಹೆಂಗೆ, ಇದು ನನ್ನ ತಾಯಿನ ಬಿಟ್ಟು ಹೋದಂಗೆ, ಸಿನಿಮಾ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಒಂದು ವೇಳೆ ಆದರೂ ಇದನ್ನು ಮಾತ್ರ ನಾನು ಬಿಡಲ್ಲ. ಯಾಕೆಂದರೆ ಸಿನಿಮಾಲಿ ಸಿಗದೇ ಇರೋ ಒಂದು ಮರ್ಯಾದೆ, ಒಂದು ಗುರುತು, ಒಂದು ಸಂಪಾದನೆ ನನಗಿದು ಕೊಟ್ಟಿಲ್ಲಪ್ಪ. ಅದಕ್ಕೆ ನೋಡಿ, ಯಾವಾಗಲೂ ಸಹಾಯ ಯಾವ್ದು ರೂಪದಲ್ಲಾದರೂ ಬಂದಿರಲಿ, ನೆನಪಲ್ಲಿ ಇಟ್ಕೋತಾನಲ್ಲ ಅವನು ಮನುಷ್ಯ ಆಗ್ತಾನೆ. ಅದನ್ನು ಶಾಶ್ವತವಾಗಿ ಇಟ್ಕೊಳ್ಳಿ, ಇನ್ನೂ ದೊಡ್ಡ ವ್ಯಕ್ತಿ ಆಗ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಆಲ್ರೆಡಿ ಹೆಸರು ಮಾಡಿದ್ದೀವಿ. ಅಯ್ಯೋ ಏನೂ ಇಲ್ಲ ಸರ್, ನಮ್ದೆಲ್ಲ ಏನೂ ಇಲ್ಲ ಸರ್. ಸಿನಿಮಾದಲ್ಲಿ ಒಂದು ಸ್ವಲ್ಪ ಎಡು ತೊಡರುಗಳು ಆಗ್ಬೋದು. ಸಿನಿಮಾ ಅನ್ನೋದೇ ಹಾಗೆ, ಕೆಲವರಿಗೆ ಇದು ದುರಂತ ಕ್ಷೇತ್ರ, ಕೆಲವರಿಗೆ ಸುವರ್ಣ ಕ್ಷೇತ್ರ. ವಾವ್, ನೋಡಿ ಸರ್, ಈ ಒನ್ ಲೈನರ್ ಸೂಪರ್ ಸರ್ ನೀವು ಸರ್. ಅಲ್ಲ, ನಿಜ ತಾನೇ? ಕರೆಕ್ಟ್. ಸುವರ್ಣ ಕ್ಷೇತ್ರ, ಕೆಲವ್ರಿಗೆ ದುರಂತ. ಅದೇ ಸಿನಿಮಾದಲ್ಲಿರೋರು ಏನೇನೋ ಆಗೋಗ್ತಾರೆ, ಕಷ್ಟದ ಪರಮಾವಧಿ ಮೀರ್ತಾರೆ. ನಾನೇ ಇಂಟರ್ವ್ಯೂ ಮಾಡಿದ್ದೆ ಸರ್. ದುರಂತ ಅಂತಂದ ತಕ್ಷಣ ನಮ್ಮ ರಘುವೀರ್ ಅವರಪ್ಪ ದುಡ್ಡಿಗೆ ಕಡಿಮೆನಾ ಯಾವುದಕ್ಕೆ ಕಡಿಮೆ, ದುರಂತ ನಾಯಕ ಆಗ್ಬಿಟ್ರು ಅವರು. ಅಲ್ಲ, ಭಾಳ ಅಲ್ಲ, ನಾನು ಲೀಡರ್ ಮಾತ್ರ ಹೇಳಲ್ಲ, ಆ ಕ್ಷೇತ್ರನೇ ಹಾಗೆ. ಕ್ಷೇತ್ರ ಕರೆಕ್ಟ್. ಕೆಲವ್ರನ್ನ ಎತ್ಕೊಂಡು ಹೋಗ್ತಾಳೆ ಅಂದರೆ ಅದು ಆಕಾಶನೇ ಲಿಮಿಟ್, ಅದು ಸ್ಕೈ ಇಸ್ ದ ಲಿಮಿಟ್. ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು. ನಿಮ್ಮ ಸಮಯಕ್ಕೆ, ನಿಮ್ಮ ಅನುಭವದ ಮಾತುಗಳಿಗೆ. ಸ್ನೇಹಿತರು, ನಂಜುಂಡಿ ಸರ್ ಜೊತೆ ಕೂತ್ಕೊಂಡ್ರೆ ಇನ್ನೂ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ಇನ್ನಷ್ಟು ವಿಚಾರಗಳಿದೆ, ಆದರೆ ಸಮಯದ ಅಭಾವ ಇರೋದ್ರಿಂದ ನಾನು ಈ ಸರಣಿನ ಇಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ. ನನಗೆ ಗೊತ್ತು ನೀವೆಲ್ಲ ಇದನ್ನು ಇಷ್ಟಪಟ್ಟಿರ್ತೀರಾ, ಕಮೆಂಟ್ಸ್ಗಳಾಗ್ತೀರಾ ಅಂತ. ಬಟ್ ವೆರಿ ಶಾರ್ಟ್ಲಿ ಸರ್ ಫ್ರೀ ಆದಾಗ ಅವ್ರ ಹತ್ರ ಇನ್ನಷ್ಟು ಲೈಫಿನ ವಿಚಾರಗಳು, ಅಂದರೆ ಅವರು ಇವಾಗ ಅವರ ಜೀವನ ಜೊತೆಗೆ ಲೈಫನ್ನು ಮಿಕ್ಸ್ ಮಾಡಿ ಹೇಳೋದು, ಬದುಕನ್ನು ಅವರು ನೋಡೋ ರೀತಿ ಇದೆಯಲ್ಲ, ಅದು ಅದ್ಭುತ. ವಿಶ್ವಕರ್ಮದ ವಿಚಾರಗಳು ಇನ್ನಷ್ಟನ್ನು ಮುಂದಿನ ದಿನಗಳಲ್ಲಿ ಸರ್ ಸಮಯ ಕೊಟ್ಟಾಗ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಸರಣಿನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಈ ರೀತಿ ದಿಗ್ಗಜರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೇಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಬರಲ್ಲ ಅಂತ ಹೇಳ್ತಾ ಸರಣಿಯಲ್ಲಿ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ನಮಸ್ಕಾರ. ಲವ್ ಯು.